ಹೋಗಿರೋ ಡೆಲ್ಲಿ ಕ್ಯಾಪಿಟಲ್ಸ್ ಸರ್ ಇವತ್ತು ಒಳ್ಳೆ ತಗಡ್ ನನ್ನ ಮಕ್ಳು ಆಡ್ದಂಗೆ ಆಡ್ಬಿಟ್ರು. ಥೂ ತಾರೀಕೆ 69ಕ್ಕೆ 5 ವಿಕೆಟ್ ಕಳ್ಕೊಂಡವ್ರೆ. ಇವ್ರು ಆಡ್ತಿರೋ ಹುಟ್ಟು ನೋಡ್ತು ಅಂತಂದರೆ ಉಗಿದಟ್ಟಬೇಕು ಆಚೆ ಕಡೆಯಲ್ಲಿ. LIC ಅವರು ಸಮ ಥರ ಆಡ್ತಾವ್ರಲ್ಲಿ. ಅದ ಸೀಸನ್ ಸ್ಟಾರ್ಟ್ ಮಾಡಿದೆ ಒಂಥರ ಮಕ್ಳು ಏನು ಬರೀ ಇದೇ ಆಗೋಗ್ಬಿಟ್ಟಿತ್ತಲ್ಲ ಡೆಲ್ಲಿ ಕ್ಯಾಪಿಟಲ್ಸ್. ಹೋದ ಸರಿನೂ ಅದೇ ಥರ ಸ್ಟಾರ್ಟ್ ಮಾಡಿದ್ರು, ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು. ಏನು ಇನಿಷಿಯಲಿ 4 ಮ್ಯಾಚ್ ಗೆದ್ಬಿಟ್ಟಿದ್ರು ಹೋದ ಸರಿ. ಈ ಸಲಿನೂ ಕೂಡ ಸೀಸನ್ ಸ್ಟಾರ್ಟ್ ಸಖತ್ತಾಗಿ ಮಾಡಿದ್ರು. ನೋಡ್ತು ಅಂತಂದರೆ ಅದೇನೋ 2 ಮ್ಯಾಚು ಗೆಲ್ಲೋಂಥ ಮ್ಯಾಚ್ನ ಸೋತಿದ್ದಾರೆ ಅನ್ನೋದು ಬಿಡ್ತು ಅಂತಂದರೆ ಇವಾಗ ನೋಡಿ ಎಲ್ಲ ಒಂದು ಸೈಡ್ಗೆ ಸೋಲ್ಬೇಕು ಅಂತ ಅನ್ಕೊಂಡಿದ್ರು ಅಂತ ಕಾಣಿಸುತ್ತೆ. RCB ಮೇಲೂ ಒಂದು ಸೈಡ್ ಸೋತರು, ಇಲ್ಲೂ ಒಂದು ಸೈಡ್ ಸೋಲ್ತವ್ರೆ. ಇನ್ನೇನು 3 ಓವರ್ ಸ್ಪೇರ್, ಆಲ್ಮೋಸ್ಟ್ 3 ಓವರ್ ಸ್ಪೇರ್ ಹೊಡೋಲ್ಲ CSK ಅವರಲ್ಲಿ. ಅಲಾಗರು ಹೌದು ವಿಕೆಟ್ ಹಿಡಿದು ಬರ್ತಾಯಿತ್ತು ಫಸ್ಟ್ ಇನ್ನಿಂಗ್ಸಲ್ಲಿ, ಹೋಗ್ತಾ ಸ್ವಲ್ಪ ಬೆಟರ್ ಆಯಿತು, ಅದು ಒಪ್ಕೊಳ್ಳೇಬೇಕು. ಅದು ಎವಿಡೆಂಟಾಗಿ ಕಾಣಿಸ್ತಾ ಇತ್ತು, ಅದನ್ನೇನು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಫಸ್ಟ್ ಇನ್ನಿಂಗ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಹಿಡಿದು ಬರ್ತಾಯಿತ್ತು. ಏನಂತ ತೀರಾ ಕಷ್ಟ, ಏನು ಆಡೋಕ್ಕಾಗದೇ ಇರೋವಂಥ ವಿಕೆಟ್ ಅನ್ನೋ ಥರ ಎಲ್ಲ ಏನಿರಲಿಲ್ಲ. ಇವ್ರು ಕಳ್ಕೊಂಡಂಥ ವಿಕೆಟ್ ನೋಡಿ ಬಿಹೈಂಡ್ ಹೊಡಿಯೋಕೆ ಹೋಗ್ಬಿಟ್ಟು ಔಟ್ ಆಗಿರೋದು, ಅಂದರೆ ಮೇಲೆ ಕೊಡ್ಬಿಟ್ಟು ಔಟ್ ಆಗಿರೋದು, ನೆಟ್ಟಿಗೆ ಟೈಮ್ ಮಾಡ್ದಂಗೆ ಔಟ್ ಆಗಿರೋದು, ಇಲ್ಲಾಂದರೆ ಲೀಡಿಂಗ್ ಎಡ್ಸ್ ಆಗ್ಬಿಟ್ಟು ಔಟ್ ಆಗಿರೋದು. ಸೊ ಇಂಥ ಡಿಸ್ಮಿಸಲ್ಗಳೇ ಆಗಿರೋದು. ಸೊ ಬ್ಯಾಟರ್ಸ್ಗಳ ಮಿಸ್ಟೇಕ್ ಅಂತಲೇ ಹೇಳಬೇಕು ಅಷ್ಟೇ. ಸೊ ಪಿಚ್ನ ಅರ್ಥ ಮಾಡ್ಕೊಂಡೇ ಆಡಿರುವಂಥದ್ದು ಅಂತ ಹೇಳಬೇಕು ಅಷ್ಟೇ. ಸೊ 159 ಇದೇನಂತ ಒಂದು ದೊಡ್ಡ ಟಾರ್ಗೆಟ್ ಏನಲ್ಲ CSK ಅವ್ರಿಗೆ. ಇವ್ರು ಹೆಂಗಿತ್ತು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಮೈಂಡ್ ಸೆಟ್ ಇವತ್ತು ಟಾಸ್ ಗೆದ್ದಿದ್ದು ಅವರನ್ನು ಅಕ್ಸೆಪ್ಟ್ ಮಾಡಿಲ್ಲ. ಟಾಸ್ ಗೆದ್ದು ಇಲ್ಲ ಅಮ್ಮ ನಾವು ಬ್ಯಾಟಿಂಗ್ ಆಡ್ತೀವಿ ಅಂತ ಹೇಳ್ಬಿಟ್ಟು ಟಾಸ್ ಗೆದ್ಬಿಟ್ಟು. ಯಾಕೆ ಗೊತ್ತಾ, ಒಂದು ಹ್ಯೂಜ್ ಟಾರ್ಗೆಟ್ನ ಕಲೆ ಆಗ್ತು ಅಂದರೆ ಒಂದು 200+ ಹೊಡಿತು ಅಂತಂದರೆ CSK ಮೆಜಾರಿಟಿ ಆಫ್ ದ ಟೈಮು ತಿಪುರ್ಲಾಗ ಹೊಡ್ಸ್ಕೊಂಡ್ಬಿಟ್ಟಿದೆ, ಅಂದರೆ ಪಲ್ಟಿ ಹೊಡೆದ್ಬಿಟ್ಟಿದೆ. 180+ ಟಾರ್ಗೆಟ್ ಅವ್ರಿಗೆ ಆಗಲ್ಲ CSK ಅವ್ರಿಗೆ ಚೇಸ್ ಮಾಡೋಕ್ಕೆ. ಒಂಥರ ತಿಣ್ಕಾಡ್ಬಿಡ್ತಾರೆ 180+ ಟಾರ್ಗೆಟು ಅಂತಂದರೆ. ಅದೇ ನೋಡಿ ಡಿಫೆಂಡ್ ಮಾಡ್ಕೊಂಡು ಬೇಕಾದ್ರೆ CSK ಅವರು ಆರಾಮಾಗಿ ಅದು ಡಿಫೆಂಡ್ ಮಾಡ್ಕೊಂಡೇ ಗೆದ್ದಿರೋದು ಈ ಒಂದು ಟೂರ್ನಮೆಂಟಲ್ಲಿ. ಚೇಸ್ ಮಾಡ್ಬಿಟ್ಟು ಒಂದೇ ಒಂದು ಮ್ಯಾಚ್ನಾಗ ಗೆದ್ದಿರೋದು. ಡಿಫೆಂಡ್ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಗೆಲ್ತಾರೆ. ಚೇಸ್ ಮಾಡ್ಬಿಟ್ಟಂದ್ರೆ ಅವ್ರಿಗೆ ಆಗಲ್ಲ, ಅಲರ್ಜಿ. ಒಂದು ಮ್ಯಾಚ್ನ ಅದು ಲೋ ಸ್ಕೋರಿಂಗ್ ಗೇಮ್ನಾಗ ಗೆದ್ದಿದ್ದಾರೆ, ಈ ಮ್ಯಾಚು ಕೂಡ ಲೋ ಸ್ಕೋರಿಂಗ್ ಗೇಮ್ನೇ. ಸೊ 2 ಮ್ಯಾಚು ಗೆದ್ದಿರೋಂಥದ್ದು CSK ಚೇಸ್ ಮಾಡಿರೋದು ಲೋ ಸ್ಕೋರಿಂಗ್ ಗೇಮ್ನ, ಡಿಫೆಂಡ್ಗಳು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಇತ್ತು ಅವರಿಗೆ ಬ್ಯಾಕ್ ಹ್ಯಾಂಡಲ್ಲಿ ಥಾಟ್ ಪ್ರೋಸೆಸ್ಸು, ಒಂದು ಯೂಸ್ ಟಾರ್ಗೆಟ್ನ ಕಲೆ ಹಾಕ್ಬಿಡೋಣ ಅಂತ. ಬಟ್ ಕಲೆನೂ ಹಾಕಲಿಲ್ಲ, ಬದನೆಕಾಯಿ ಹಾಕಲಿಲ್ಲ. ಟಾಸ್ ಟೈಮಲ್ಲಿ ಇವರು ಹೇಳ್ತಾರೆ ಇಲ್ಲ ನಾವು ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಒಂದು ಯೂತ್ ಟೋಟಲ್ನ ಕಲೆ ಹಾಕಬೇಕು ಅಂತ ಹೇಳ್ತಾರೆ. ಇಲ್ಲ ಚೆನ್ನಾಗಿದೆ ಬ್ಯಾಟಿಂಗ್ ಆಡೋದಕ್ಕೆ, ಫಸ್ಟ್ ಬ್ಯಾಟಿಂಗ್ ಆಗ್ಬಿಡೋಣ ಆಮೇಲೆ ಪ್ರೆಷರ್ ಹಾಕೋಣ ಅಂತ ಇವ್ರು ಹೇಳ್ತು ಅಂದರೆ, ಇಲ್ಲ ಋತುರಾಜ್ ಗಾಯಕ್ವಾಡ್ ಹೇಳ್ತಾರೆ ಇಲ್ಲ ನಾವು ಬೌಲಿಂಗ್ ಮಾಡೋದಕ್ಕೆ ನೋಡ್ತಾ ಇದ್ವಪ್ಪ, ನಮ್ಮ ಬೌಲಿಂಗೇ ಸಿಕ್ತು, ನಾವು ಖುಷಿಯಾಗೇ ಇದ್ದೀವಿ ಅಂತ ಅವರೇ ಹೇಳ್ತಾರೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಋತುರಾಜ್ ಗಾಯಕ್ವಾಡ್ ಗೆದ್ದಿದ್ದು ಇಲ್ಲಿ. ಹೌದು ಅವರು ಏನು ಬ್ಯಾಟಿಂಗಲ್ಲಿ ಏನು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂದ್ರೂ ಕೂಡ ಕ್ಯಾಪ್ಟನ್ಸಿ ವಯಸ್ಸು ನೋಡ್ತು ಅಂದರೆ ಇವತ್ತು ಗೆದ್ದಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಉಣ್ಕೊಂಡು ಹೋಗಿದ್ದಾರೆ ಅಲ್ಲಿ. ಓದ್ತಾರೆ ಹಂಗೇನೆ ಹೋಗ್ತಾರೆ. ಮುಂಬೈ ಇಂಡಿಯನ್ಸು ಕೆಳಗಡೆ ಇದಾರಲ್ಲ LIC ಅವ್ರನ್ನ ಮೀಟ್ ಮಾಡಿದ್ರೆ ಇವರಿಗೆ ಸಮಾಧಾನ ಅಂತ ಕಾಣಿಸುತ್ತೆ, ಅವ್ರ ಜೊತೆ ಕಾಂಪಿಟೇಷನ್ಗೆ ಬಿದ್ದರೆ ಸಮಾಧಾನ ಅಂತ ಕಾಣಿಸುತ್ತೆ. ಇವತ್ತು ಮೇಲ್ಗಡೆ ಹೋದ್ರು ನೆಟ್ ರೇಟ್ ಮೊದಲೇ ಅವ್ರದ್ದು ನೆಗೆಟಿವಲ್ಲಿತ್ತು, CSK ಅವ್ರದ್ದು ಪಾಸಿಟಿವಲ್ಲಿತ್ತು ನೆಟ್ ರನ್ ರೇಟು. ಇವತ್ತು ಗೆದ್ದಿತ್ತು ಅಂತಂದರೆ ಒಂದು ಬೆಲೆ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಇವತ್ತು ಸೋತೋಗಿರೋದ್ರಿಂದ ಏನೂ ಇಲ್ಲ ಅಲ್ಲಿ. ಇನ್ನು ಅಪ್ಕಮಿಂಗ್ ಮ್ಯಾಚಸ್ಸು ಎಲ್ಲ ಬರೀ ಕಾನ್ಫಿಡೆನ್ಸ್ ಲೋ ಇರುತ್ತೆ ಅವ್ರದ್ದು. ಇನ್ನೇನೆಲ್ಲ ಸೋಲೋ ಅಂಥದ್ದೇನೆ ಲಾಸ್ಟ್ ಸೀಸನ್ ಏನಾಯಿತು ಅವ್ರದ್ದು, ಲಾಸ್ಟಿಗೆ ಎಲ್ಲ ಉಣ್ಕೊಂಡು ಹೋದಲ್ಲ, ಈ ಸೀಸನ್ ಕೂಡ ಅದೇ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. CSK ಬೆಟ್ರಾಗಿ ಆಡಿದ್ರು, ಚೆನ್ನಾಗಿ ಆಡಿದ್ರು, ಒಪ್ಕೊಳ್ಳೇಬೇಕು. ಇವತ್ತು ಮಸ್ತಾಗಿ ಆಡಿದ್ರು CSK ಅವರು. ಏನದು ಎಕ್ಸ್ಟ್ರಾರ್ಡರಿ ಏನಿರಲಿಲ್ಲ ಚೇಂಜ್ ಮಾಡೋದಕ್ಕೆ, ಅದನ್ನು ಕನ್ವರ್ಟ್ ಮಾಡಿದ್ರು. ಬೌಲಿಂಗ್ ಸಖತ್ತಾಗಿ ಮಾಡಿದ್ರು, ಕ್ಯಾಚಿಂಗು ಬಿಟ್ಟರು, 1-2 ಕ್ಯಾಚ್ನ ಬಿಟ್ಟರು, ಡ್ರಾಪ್ ಮಾಡಿದ್ರು. ಆ ಕ್ಯಾಚ್ಗಳನ್ನ ಹಿಡ್ಕೊಂಡ್ಬಿಟ್ಟಿತ್ತು ಅಂದರೆ ಸ್ಟಪ್ಸ್ ಕ್ಯಾಚ್ನ ಹಿಡ್ಕೊಂಡ್ಬಿಟ್ಟಿತ್ತು ಅಂತಂದಿದ್ರೆ, ರಿಸ್ವಿ ಕ್ಯಾಚ್ನ ಹಿಡ್ಕೊಂಡ್ಬಿಟ್ಟಿತ್ತು ಅಂತಂದಿದ್ರೆ ಖಂಡಿತ ಇನ್ನೂ ಹೊರಗಡೆ ರೆಸ್ಟ್ರಿಕ್ಟ್ ಮಾಡ್ಬೋದಾಗಿತ್ತು, ಇನ್ನೂ ಬೇಗ ಚೇಸ್ ಆನ್ ಮಾಡ್ಬೋದಾಗಿತ್ತು, ಇನ್ನೊಂದು ಸ್ವಲ್ಪ ಬೆಟರ್ ಮಾಡ್ಕೋಬೋದಾಗಿತ್ತು ಹಿಟ್ ರನ್ ರೇಟ್ನ. ಸೊ ನಾಟ್ ಟಾಪ್ ನಾಚ್ ಫೀಲ್ಡಿಂಗ್ ಬೈ CSK ಅಂತ ಹೇಳ್ತೀನಿ. ಹೌದು ಇವ್ರು ಪರವಾಗಿಲ್ಲ, ಇವ್ರ ಫೀಲ್ಡಿಂಗೂ ಇಲ್ಲ, ಬ್ಯಾಟಿಂಗೂ ಇಲ್ಲ, ಬೌಲಿಂಗೂ ಇಲ್ಲ, ಆ ಥರ ಆಗೋಗ್ಬಿಡ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು ಇವತ್ತು. ಸೊ ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಅಂತ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಪರವಾಗಿಲ್ಲ, ನಿಶಾಂಕ ಒಂದು 3 ಬೌಂಡ್ರನ್ನ ಹೊಡೆದ್ಬಿಟ್ಟು ಒಂದು 6ನ ಹೊಡೆದ್ಬಿಟ್ಟು ಸಖತ್ತಾಗೇ ಕಾಣಿಸ್ಕೊಂತ ಇದ್ದಾರೆ ಅಂತ ಅನ್ಕೊಳ್ಳೋಂಥ ಟೈಮಲ್ಲಿ ಮುಖೇಶ್ ಚೌಧರಿ ಬಂದು ಬಿಟ್ಟಂಥ ಬಾಲಿಗೆ ಫುಲ್ಲೆಸ್ ಆಗೋಗ್ಬಿಟ್ಟು ಅಲ್ಲೇ ತಗಲಾಕೊಂಡ್ಬಿಡ್ತಾರೆ. ಹಿಡಿದು ಬಂತು ಅಂತ ಅನ್ಸುತ್ತೆ ಅವ್ರಿಗಲ್ಲಿ ಬಾಲು. ಎದೆ ಮಟ್ಟಿಗೆ ಬಂದಂಥ ಬಾಲ್ನ ಪುಲ್ ಹೊಡೆದಕ್ಕೆ ಹೋಗ್ಬಿಟ್ಟು ಸ್ಟ್ರೈಟಾಗೆ ಮಿಡೋನ್ನ ಕ್ಲಿಯರ್ ಮಾಡೋದಕ್ಕಾಗಲಿಲ್ಲ ಅವ್ರ ಕೈಲಿ. ಕ್ಯಾಚ್ ಕೊಟ್ಬಿಟ್ಟು ಸೀದಾ ಔಟ್ ಆಗ್ತಾ ಇದೆ. ಹಂಗೆ KL ರಾಹುಲ್ ಅಣ್ಣ ಅಖಿಲ್ ಹುಸಾರ್ಗೆ ಫ್ರಂಟ್ ಫುಟಲ್ಲಿ ಬಂದ್ಬಿಟ್ಟು ಇಡೋದಕ್ಕೆ ಅಂತ ಹೋಗಿದ್ರು, ಅವರು ಕೂಡ ಮೇಲೆ ಕೊಡಿದ್ರು ಏರಲ್ಲಿ. 30 ಯಾರ್ಡ್ಸ್ನ ಇಬ್ಬರು ಕೂಡ ದಾಟಿಸಿಲ್ಲ ಅಲ್ಲಿ. ಔಟ್ ಆದಂಥ ರೀತಿ ನೋಡಿ, ಓಪನರ್ಸ್ ಇಬ್ಬರು ಕೂಡ 30 ಯಾರ್ಡ್ಸಲ್ಲೇ ಕ್ಯಾಚ್ ಹಿಡ್ಕೊಂಡಿದ್ದು. ಇಬ್ಬರು ಬೇಗ ಔಟ್ ಆಗಿ 2 ವಿಕೆಟ್ ಬಿತ್ತು ಪೋಪ್ಲಲ್ಲಿ. ಏನಂತ ಸ್ಕೋರು 40+ ಏನೋ ಹೊಡೆದು ಅಂತ ಕಾಣಿಸಿದೆ ಪೋಪ್ಲಲ್ಲಿ. ಅವ್ರು 40 ಹೊಡಿದಕ್ಕೆ ತಿನ್ಕಾಡ್ಬಿಟ್ರು ಪೋಪ್ಲಲ್ಲಿ, ಅಷ್ಟು ಸ್ಟ್ರಗಲ್ ಮಾಡಿದ್ರು ಪೋಪ್ಲಲ್ಲಿ. ನಿತೀಶ್ ರಾಣಾ ಕೂಡ ಇಲ್ಲ, ಫ್ರಂಟ್ ಆಫ್ ದ ವಿಕೆಟ್ ರನ್ಸ್ ಇಲ್ಲ, ಸ್ಕ್ವೇರ್ ಆಫ್ ದ ವಿಕೆಟ್ ಹೊಡೆದ್ಬಿಡೋಣ ಅಂತ ಹೋಗ್ಬಿಟ್ಟಿದ್ರು. ಎಳೆಯಾಕಂತ ಹೋಗಿದ್ರು, ಸೀದಾ ಸ್ಕ್ವೇರ್ಗೆ ಹೋಗ್ಬಿಟ್ಟು ಕ್ಯಾಚ್ನ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಇಬ್ಬರು ಪಟ ನನಗೆ 109ಗೆ ಔಟ್ ಆಗಿದ್ದು. ಕರುಣ್ ನಾಯರ್ ಅಣ್ಣ ಹಿಂದೆಗಡೆ ಒಂದು 4 ಹೊಡೆದ್ರು, ಬಿಹೈಂಡು 4 ಸ್ಕ್ವೇರಾಗೂ ಒಂದು ಹೊಡೆದ್ರು, ಬಿಹೈಂಡು ಕೂಡ ಒಂದು ಹೊಡೆದ್ರು. ಏನೋ ಫಾರ್ಮಿಗೆ ಕಂಡುಕೊಂಡ್ರು ಕರುಣ್ ನಾಯರ್ ಸಕ್ಕತ್ತು ಅಂತ ಅಂದ್ಕೊಳ್ಳೋಂಥ ಟೈಮಲ್ಲಿ ತಿರ್ಗಾ ಉಲ್ಟಾ ತಿರ್ಕೊಂಡು ಬಿಹೈಂಡ್ ಹೊಡೆಯೋಕೆ ಹೋಗ್ಬಿಟ್ಟು ಸೀದಾ ಕ್ಯಾಚ್ ಕೊಟ್ಬಿಡೋದು ಅಲ್ಲಿ ಫೈನಲಾಗಿ ಆಫ್ ಇನ್ ದ ಸರ್ಕಲಲ್ಲಿ. ಸೀದಾ ಕ್ಯಾಚ್ ಕೊಟ್ಬಿಟ್ಟು ನಡ್ಕೊಂಡು ಹೋಗಬೇಕಾಗಿತ್ತು ಅಷ್ಟರಲ್ಲಿ. ಏನೋ ಕರುಣ್ ನಾಯರ್ ಅಣ್ಣ 1-2 4 ಹೊಡೆದ್ರು. ಇಲ್ಲ ನಮ್ಮ ಕರ್ನಾಟಕದವ್ರು ಚೆನ್ನಾಗಿ ಆಡಿದ್ರು, KL ರಾಹುಲ್ ನೆಟ್ಗಾಡಿಲ್ಲ ಇವತ್ತು, ಇವರವ್ರು ನೆಟ್ಗಾಡ್ತಾರೆ ಅಂತ ಅಂದ್ಕೊಳ್ಳೋಂಥ ಟೈಮಲ್ಲಿ ಈ ಥರ ಎಲ್ಲ ಆಯಿತು, ಒಂದು ಟ್ರಾಜಿಡಿ ಆಯಿತು ಅಂದರೆ ಕರುಣ್ ನಾಯರ್ಗೆ ಏನಕ್ಕೆ ಅವಕಾಶ ಕೊಡಬೇಕು ಅಂತ ಅನಿಸ್ಬಿಡುತ್ತೆ.
ಒಳ್ಳೆ ರೆಪ್ಯುಟೇಷನ್ನ ಮೇಂಟೈನ್ ಮಾಡಾದ್ಮೇಲೆ ಆಡಬೇಕು, ಸುಮ್ಮನೆ ವಿಕೆಟ್ನ ಎಸೆಯೋದಲ್ಲ. ನನ್ನ ಪ್ರಕಾರ ಕರುಣ್ ನಾಯರ್ ಔಟ್ ಆಗಿದ್ದು ಹೆಂಗಿತ್ತು ಅಂದರೆ ವಿಕೆಟ್ನ ಎಸ್ದಂಗಿತ್ತು. ಬಿಡಿ ಹೋಗಲಿ, ತಲೆ ಮೇಲೆ ಹೋಗಿತ್ತು ಅಂದರೆ 4 ಹೋಗಿರೋದಲ್ವಾ, ಅವಾಗ ಚೆನ್ನಾಗೇ ಕಾಣಿಸಿರೋದು ನನಗೆ. ಇಲ್ಲ ಕರುಣ್ ನಾಯರ್ ಮಸ್ತು ಅಂತ ಅನಿಸಿರೋದು. ಬಟ್ ಸೀದಾ ಕೈಗೊಳ್ಬಿಟ್ಟು ಔಟ್ ಆಗ್ತಿದ್ದಾನೆ. ಇಬ್ಬರು ವಿಕೆಟು 109ಗೆ ಬೀಳ್ತಾ ಇದ್ದಂಗೆ ಒಂದು ಪಾರ್ಟ್ನರ್ಶಿಪ್ ಅನ್ನೋದು ಒಂದು ತಕ್ಕ ಮಟ್ಟಿಗೆ ಬಿಲ್ಡ್ ಆಗಿದ್ದು. ಅಲ್ಲಿ ಸ್ಟಪ್ಸ್ ಜೊತೆಗೆ ಇವ್ರದ್ದು ರಿಜ್ವಿ ಅವರ ಒಂದು ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಯಿತು. ಸೊ ಚೆನ್ನಾಗೇ ಇತ್ತು ಒಂದು ಪಾರ್ಟ್ನರ್ಶಿಪ್ಪು. ಎಷ್ಟು ಇವರು ಅಕ್ಷರ್ ಪಟೇಲ್ ಕೂಡ ಬಂದ್ಬಿಟ್ಟು ಔಟ್ ಆಗ್ತಾರೆ. ಅವರು ಎಸ್ತೇ ಬಿಡ್ತಾರೆ, ಬ್ಯಾಟ್ನೇ ಎಸ್ಬಿಡ್ತಾರೆ ಹಂಗೇನಲ್ಲಿ, ಅಂದರೆ ಈಚೆ ಎಸ್ಬಿಡ್ತಾರೆ ಅಂತ ಹೇಳ್ತಿಲ್ಲ, ಒಂಥರ ಹಿಂಗೆ ಪುಷ್ ಮಾಡಿಬಿಡ್ತಾರಲ್ಲಿ. ಅವ್ರು ಹೊಡೆದು ಶಾಟ್ ನೋಡೋನೇ ಹೇಳ್ಬೋದು ಇದು ಪಕ್ಕ ಕ್ಯಾಚು ಅಂತ. ಸೀದಾ ಬಂದು ತಗಲಾಕೊಂಡ್ಬಿಡ್ತಾರೆ ಹಂಗೇನೆ ಅಲ್ಲಿ. ಸಖತ್ ಬೌಲಿಂಗ್ ಅಂತ ಹೇಳಬೇಕು. ಆ್ಯಂಡ್ ಹಿಡಿದು ಬರ್ತಾಯಿತ್ತು ಅಂತ ಅದರಿಂದನೇ ಗೊತ್ತಾಗುತ್ತೆ. ಸ್ವಲ್ಪ ಮಟ್ಟಿಗೆ ಸ್ಲೋ ಇತ್ತು ವಿಕೆಟು. ಸೊ ಔಟ್ ಆದಂಥ ರೀತಿ ನೋಡ್ತು ಅಂದರೆ ಹೌದು, ಎಲ್ಲರೂ ಔಟ್ ಆದಂಥ ರೀತಿ ನೋಡ್ತು ಅಂದರೆ ಸ್ವಲ್ಪ ಹಿಡಿದು ಬರ್ತಾಯಿತ್ತು ಅಂತಲೇ ಫಸ್ಟ್ ಇನ್ನಿಂಗ್ಸಲ್ಲಿ ಅನಿಸಿದ್ದು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಕಂಫರ್ಟಬಲ್ ಆಗಿ ಏನಿತ್ತು ಆಡೋದಕ್ಕೆ, ಏನು ಅಂಥ ಮಟ್ಟಿಗೆ ಸ್ಟ್ರಗಲ್ ಮಾಡೋ ಒಂಥರ ಏನು ಹಿಡಿದು ಬರ್ತಾಯಿದೆ, ತೀರಾ ಹಿಡಿದು ಬರ್ತಾಯಿದೆ ಬಾಲು ಅನ್ನೋ ಥರ ಇರಲಿಲ್ಲ. ಫಸ್ಟ್ ಇನ್ನಿಂಗ್ಸಲ್ಲಿ ಸ್ವಲ್ಪ ಕಂಟ್ರೋಲ್ ತಪ್ಪಿತ್ತು ಬ್ಯಾಟರ್ಸ್ಗಳದ್ದು, ಅದು ಎವಿಡೆಂಟಾಗಿ ಕಾಣಿಸ್ತಾ ಇತ್ತು. ಅವ್ರು ಬ್ಯಾಟಿಂಗ್ ಆಡೋ ಶೈಲಿನೇ ಎವಿಡೆಂಟಾಗಿ ಕಾಣಿಸ್ತಾ ಇತ್ತು. ಬಟ್ ರೀಸನ್ಗೆ ಇದನ್ನೆಲ್ಲ ಕೊಡೋ ಆಗಿಲ್ಲ. ಟಾಸ್ ಮ್ಯಾಟ್ರ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ರೀಸನ್ಗೆ ಇದನ್ನೆಲ್ಲ ಕೊಡೋ ಆಗಿಲ್ಲ. CSK ಈಸಿ ಆಗೋಗ್ಬಿಡ್ತು, ಡೆಲ್ಲಿ ಕ್ಯಾಪಿಟಲ್ಸ್ ಕಷ್ಟ ಆಗೋಗ್ಬಿಡ್ತು ಅನ್ನೋ ಥರ ಎಲ್ಲ ಏನಿಲ್ಲ ಅಲ್ಲಿ. ಸೊ ಒಂದೇ ವಿಕೆಟಲ್ಲಿ ಆಡಿದರೆ ಸೊ ಅದನ್ನ ಒಪ್ಕೊಳ್ಳೇಬೇಕು. ಟಾಸ್ ಏನು ಇವ್ರಿಗೆ ಯಾರು ಹೇಳಿದ್ರಲ್ಲಿ, ಟಾಸ್ ಗೆದ್ದಿರೋ ತಾನಲ್ಲಿ ಬೌಲಿಂಗ್ ಮಾಡಬೇಕಾಗಿತ್ತು ತಾನಲ್ಲಿ. ರೀಸನ್ ಎಲ್ಲ ಕೊಡೋ ಹಂಗೇನಲ್ಲ, ನಮ್ಗೆ ಹಿಡಿದು ಬಂತು, ನಮ್ಗೆ ನಿಂತು ಬಂತು, ಇವ್ರಿಗೆ ಕಂಫರ್ಟಬಲ್ ಆಗಿ ಬಂತು ಅಂತೆಲ್ಲ ಇವರು ಆಯ್ಕೆ ಮಾಡ್ಕೊಬೇಕಾಗಿತ್ತು, ಬೌಲಿಂಗ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು. 69ಕ್ಕೆ 5 ವಿಕೆಟ್ ಡೌನ್ ಆಗಿತ್ತು. ಸ್ಟಪ್ಸ್ ಅಣ್ಣ 1 ರನ್ ಇದ್ದಾಗಲೇ ಕ್ಯಾಚ್ ಕೊಟ್ಟಿದ್ರು ಕವರ್ಸಲ್ಲಿ, ಅದನ್ನ ಹಿಡಿಯೋಕ್ಕಾಗಲಿಲ್ಲ. ಇವ್ರು ನೋಡ್ತು ಅಂದರೆ ಆಲ್ಮೋಸ್ಟ್ 38-40 ರನ್ ಹತ್ರ ಹೊಡೆದಿದ್ದಾರೆ. ಸೊ ಆ ರನ್ಸ್ ಬರ್ತಾ ಇರಲಿಲ್ಲ, ಏನೋ ಕ್ಯಾಚ್ ತಗೊಂಡ್ಬಿಟ್ಟಿತ್ತು, 109 ರನ್ ಹಿಡ್ಕೊಂಡ್ಬಿಟ್ಟಿತ್ತು ಅಂತಂದಿದ್ರೆ. ಸೊ ಅದೊಂದು ಸ್ವಲ್ಪ ಅದು ಈಸಿ ಕ್ಯಾಚೇನೆ, ಅಂತ ಮಟ್ಟದ ಟಿಫ್ ಕಪ್ ಕ್ಯಾಚ್ ಏನಲ್ಲ, ಒಂಥರ ಉಳ್ಳಾಡ್ಕೊಂಡು ಬಿದ್ದು ಹಿಡಿಯೋದಕ್ಕೆ ಹೋಗಿದ್ರು. ಸೊ ಅದೊಂದು ಕ್ಯಾಚ್ ಡ್ರಾಪ್ ಆಯಿತು ಅಂತಂದರೆ ಇಲ್ಲಿ ಸಮೀರ್ ರಿಜ್ವಿ ಅವ್ರ ಮೇಲೂ ಕೊಡ್ತಿದ್ರು. ಜಮಿ ಔಟನ್ನು ಬರಲಿಲ್ಲ, ಈ ಕಡೆ ಋತುರಾಜ್ ಗಾಯಕ್ವಾಡ್ ಬರಲಿಲ್ಲ. ನೋಡ್ಕೊಂಡು ಮಕ ನೋಡ್ಕೊಂಡು ಗಾಳಿ ಬೇರೆ ಬರ್ತೈತೆ, ಇವ್ರಿಗೂ ಕಾಣಿಸ್ಲಿಲ್ಲ ಅವ್ರಿಗೂ ಕಾಣಿಸ್ಲಿಲ್ಲ ಬಾಲು. ಇಬ್ಬರು ಸೇರ್ಕೊಂಡು ಬಿಟ್ಟರು ಕ್ಯಾಚ್ನಲ್ಲಿ. ಕ್ಯಾಚ್ ಡ್ರಾಪ್ ಅಂತ ಹೇಳೋಕ್ಕೆ ಆಗಲ್ಲ, ಕೈಗೆ ಟಚ್ ಆಗಿಲ್ಲ ಅದು ಬಾಲು. ನೋಡ್ಕೊಂಡು ನಾನು ಬರ್ತೀನಿ ನೀನು ಬರ್ತೀನಿ ಅನ್ಕೊಂಡು ಕಿತ್ತಾಡ್ಕೊಂಡೇ ಬಿಟ್ಟರು ಅದನ್ನು. ಸೊ ಇನ್ನೇನು ಕಿತ್ತಾಡ್ಕೊಂಡ್ಬಿಟ್ರು, ಗೆದ್ದಿದ್ದಾರಲ್ಲ, ಕ್ಯಾಚ್ ಡ್ರಾಪ್ ಆದರೂ ಕೂಡ ಗೆದ್ದಿದ್ದಾರಲ್ಲ. ಸೊ ನೋಡಿ, ಕ್ಯಾಚ್ ಡ್ರಾಪ್ ಆಗಿಬಿಟ್ಟು ಸೋತಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸು, ಇಲ್ಲಿ ಕ್ಯಾಚ್ ಡ್ರಾಪ್ ಮಾಡ್ಕೊಂಡು ಗೆದ್ದಿದ್ದಾರೆ CSK ಅವರು. ಹೌದು, ಅಂದರೆ ಈ ಮ್ಯಾಚ್ ಹೇಳ್ತಿಲ್ಲ ನಾನು, ಕರುಣ್ ನಾಯರ್ ಬಿಟ್ರಲ್ಲ 2 ಕ್ಯಾಚು 260+ ಹೊಡೆದಾಗ ಆ ಮ್ಯಾಚ್ ಬಗ್ಗೆ ಹೇಳ್ತಿರೋದು. ಕ್ಯಾಚ್ ಡ್ರಾಪ್ ಮಾಡ್ಬಿಟ್ಟು ಮ್ಯಾಚ್ನ ಸೋಲ್ತಾರೆ, ಇಲ್ಲಿ ಕ್ಯಾಚ್ ಡ್ರಾಪ್ ಮಾಡ್ಬಿಟ್ಟು ಮ್ಯಾಚ್ನ ಗೆಲ್ತಾರೆ CSK ಅವರು. ಸೊ ಒಂದೊಂದು ಮ್ಯಾಚ್ ಒಂದೊಂದು ಥರ ಇರುತ್ತೆ, ಅದಕ್ಕೆ IPL ಅಂತ ಹೇಳೋದು. IPL ಇಸ್ IPLing ಅಷ್ಟೇ. ಸೊ ಈ ಒಂದು ಚಿಕ್ಕ ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ. ಗೊತ್ತಿತ್ತು ಪೋಪ್ಲಲ್ಲಿ ವಿಕೆಟ್ಸ್ ಎತ್ತಬೇಕು, ಈ ಟಾರ್ಗೆಟ್ನ ಡಿಫೆಂಡ್ ಮಾಡ್ಕೊಬೇಕು ಅಂದರೆ, ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಗೊತ್ತಿತ್ತು. ಪೋಪ್ಲಲ್ಲಿ 1 ವಿಕೆಟ್ ಬೀಳುತ್ತೆ ಅಷ್ಟೇ. ಇವ್ರು 2 ವಿಕೆಟ್ನ ಕೇಳ್ಕೊಂಡಿರ್ತಾರೆ. ಆ್ಯಂಡ್ ಸೀರೀಸ್ ಆಫ್ ವಿಕೆಟ್ಸ್ ಪೋಪ್ಲೆ ಆದ ನಂತರ ಇವ್ರದ್ದು ಬೀಳುತ್ತೆ. 69 for 5 ಇವ್ರದ್ದಾಗಿರುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು. ಇವರಲ್ಲಿ ಅಲ್ಲಿ ಒಂದೇ ವಿಕೆಟ್ ತೆಗೆದಿದ್ದಲ್ಲಿ ಪೋಪ್ಲಲ್ಲಿ ಒಂದೇ ವಿಕೆಟು. ಋತುರಾಜ್ ಗಾಯಕ್ವಾಡ್ ಕೂಡ ಲೊಂಗಿ ಇಂಗಡಿಗೆ ಸ್ಕ್ವೇರ್ ಆಗೇನೆ ಹೊಡೆಯಕ್ಕೆ ಹೋಗಿದ್ರು. ಇವತ್ತು ನೋಡಿ ಬಿದ್ದಿರುವಂಥ ಮೆಜಾರಿಟಿ ಆಫ್ ವಿಕೆಟ್ಸು ಬಿಹೈಂಡ್ ಬಿದ್ದಿದೆ, ಇಲ್ಲಾಂದರೆ ಒಂಥರ ಸ್ಕ್ವೇರ್ ಆಫ್ ದ ವಿಕೆಟ್ ಹೊಡೆಯೋದಕ್ಕೆ ಹೋಗ್ಬಿಟ್ಟೇ ಬಿದ್ದಿದೆ. ಫ್ರಂಟ್ ಆಫ್ ದ ವಿಕೆಟ್ ಹೊಡೆಯೋಕೆ ಹೋದ್ರಲ್ಲ, ಮೇಲ್ಗಡೆ ಹೊಡೆದಿದ್ದಾರೆ. ಯಾರು ಅಲ್ಲಿ ಲಾಂಗ್ ಹಂಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದವರು ಯಾರು ಇಲ್ಲ ಅಂತ ಅನ್ಕೊತೀನಿ. ಎಲ್ಲ ಮೇಲೆ ಹೊಡೆದು 30 yardsಲ್ಲೇ ಫ್ರಂಟ್ ಆಫ್ ದ ವಿಕೆಟ್ ಟಾರ್ಗೆಟ್ ಮಾಡಿದ್ರಲ್ಲ, 30 yardsಲ್ಲೇ ಮೇಲ್ಗಡೆ ಕೊಡ್ತಿದ್ದಾರೆ. ಸೊ ಫ್ರಂಟ್ ಆಫ್ ದ ವಿಕೆಟ್ ಹೊಡೆಯೋದಕ್ಕೆ ಆಗಲ್ಲ ಅಂತಲೇ ಸ್ಕ್ವೇರ್ ಆಫ್ ದ ವಿಕೆಟ್ಸ್ಗೆ ಟಾರ್ಗೆಟ್ ಮಾಡಿದ್ರು. ಬಟ್ ಸ್ಕ್ವೇರ್ ಆಫ್ ದ ವಿಕೆಟ್ಸ್ನು ಕೂಡ ಔಟ್ ಆಗಿದ್ದಾರೆ. ಸೊ ಅಷ್ಟು ಈಸಿ ಇಲ್ಲ, ಇದೇ ಹೇಳ್ತಿದ್ದೆ ವಿಕೆಟು. ಇನಿಷಿಯಲಿ ಸ್ವಲ್ಪ ಟ್ರಿಕ್ಕಿ ಇತ್ತು ಅಂತ ಕಾಣಿಸುತ್ತೆ ಋತುರಾಜ್ ಗಾಯಕ್ವಾಡ್ ಬಂದಂಥ ಟೈಮಲ್ಲಿ. ಆಮೇಲೆ ಹೋಗ್ತಾ ಬೆಟರ್ ಆಯಿತು. ಇವತ್ತು 82 ರನ್ ಹೊಡೆದಿರೋ ಸಂಜು ಸ್ಯಾಮ್ಸನ್ ಅವರು. ಅದಾಗರು ಆ ಕಾರ್ತಿಕ್ ಶರ್ಮಾಗೆ ಏನು ಹೇಳೋಣ, ಅದಾಗೂ ಸೆಂಚುರಿ ಏನಾದರೂ ಆಗಿರೋದಲ್ಲಿ ಏನು 25 ಬಾಲಿ 25 ಹೊಡೆದಿದ್ರು. ಅಮೀಕಂಡು ನಿಂತ್ಕೋಬೇಕು ತಾನೇ ಕಾರ್ತಿಕ್ ಶರ್ಮಾ. ಸಂಜು ಸ್ಯಾಮ್ಸನ್ ಸೆಂಚುರಿ ಆಗುತ್ತೆ, ಇನ್ನೂ ಬಾಲೇನಲ್ಲೇನು ಗೆದ್ದೇನು ಇದು ಮಾಡಬೇಕಾಗೈತೆ ಅಲ್ಲಿ. ಪಾಪ ಸಂಜು ಸ್ಯಾಮ್ಸನ್ಗೆ ಇನ್ನೂ ಅಗ್ರೆಸಿವ್ ಆಗಿ ಆಡಿರೋಲ್ಲ ಸಂಜು ಸ್ಯಾಮ್ಸನ್. ಪಕ್ಕ ಅವ್ರ ಹೊರಗಡೆ ಒಂದು ಫೀಲ್ ಇರುತ್ತೆ, ಈ ಸೆಂಚುರಿ ಹೊಡ್ಕೊಂಬಿಡೋಣ, 3 ಸೆಂಚುರಿ ಬಂದ್ಬಿಡ್ತಾವೆ ಒಂದು ಸೀಸನಲ್ಲಿ ಅಂತ. 2 ಸೆಂಚುರಿ ಹೊಡೆದವ್ರೆ, ಏನಲ್ಲೇನು ದೊಡ್ಡ ಡೀಲ್ ಏನಲ್ಲ, ಅಲ್ಲಿ ಹೊಡಿಬೋದಾಗಿತ್ತು, ಆರಾಮಾಗಿ ಹೊಡಿಬೋದಾಗಿತ್ತು. ಇವ್ರು ಸ್ಟ್ರೈಕ್ ಅವ್ರಿಗೆ ಕೊಡಬೇಕಾಗಿತ್ತು ಅಷ್ಟೇನೆ. ಇವರೇ ಲಾಸ್ಟಲ್ಲಿ ಬಂದ್ಬಿಟ್ಟು ಇವರೇ ಹೊಡೆದ್ಬಿಟ್ರು ಅಲ್ಲಿ. 25 ಬಾಲಿಗೆ 25 ಹೊಡೆದಿದ್ರು. ನಿಧಾನಕ್ಕೆ ಟುಕು ಅಂತಲೇ ಆಡ್ತಾಯಿದ್ರು ಕಾರ್ತಿಕ್ ಶರ್ಮಾ. ಹೊಡೆಯಂಗಿದ್ರೆ ಸ್ಟಾರ್ಟಿಂಗಲ್ಲೇ ಹೊಡಿಬೇಕಾಯ್ತು, ಏನು 2 ವಿಕೆಟ್ನ ಕಳ್ಕೊಂಡಿರೋದಲ್ಲಿ. ಇನ್ನು ಬೇಜಾನ್ ಬ್ಯಾಟರ್ಸ್ಗಳು ಬರೋರು ಇದರಲ್ಲಿ, ಅವಾಗಲೇ ಅಗ್ರೆಸಿವ್ ಆಗಿ ಆಡಬೇಕಾಗಿತ್ತು. ಕಾರ್ತಿಕ್ ಶರ್ಮಾ ಅವ್ರ ಆಟ ನಂಗೆ ಇಷ್ಟ ಆಗಲಿಲ್ಲ. ಅಲ್ಲಿ ಸ್ಟ್ರೈಕ್ ಕೊಡಬೇಕಾಗಿತ್ತಲ್ಲಿ ಸಂಜು ಸ್ಯಾಮ್ಸನ್ಗೆ, ಸೆಂಚುರಿ ಹೊಡಿಬೇಕಾಗಿತ್ತಲ್ಲಿ ಸಂಜು ಸ್ಯಾಮ್ಸನ್. ಅವಾಗ ನನಗೆ ಒಂದು ಸ್ವಲ್ಪ ಖುಷಿಯಾಗಿರೋದು. ಸೊ ಸೆಂಚುರಿ ಬಂದಿಲ್ಲ ಅನ್ನೋದು ಒಂದು ಸ್ವಲ್ಪ ಬೇಜಾರಷ್ಟೇ. ನೀನೇ ಆಗ್ಬೋದು CSK ಪ್ಲೇಯರಿಗೆ ಸೆಂಚುರಿ ಬರಬೇಕು ಅಂತ ಹೇಳ್ತೀಯಾ? ಇಲ್ಲ, ಸಂಜು ಸ್ಯಾಮ್ಸನ್ ಅಂದರೆ ಒಂಥರ ನಂಗೆ ಸ್ವಲ್ಪ ಒಲವು. ಸಂಜು ಸ್ಯಾಮ್ಸನ್ ಸೆಂಚುರಿ ಹೊಡಿಬೇಕು. ಉರ್ವಿಲ್ ಪಟೇಲು 2 6ನ ಬ್ಯಾಕ್ ಟು ಬ್ಯಾಕ್ ಹೊಡೆದ್ಬಿಟ್ಟು ಮತ್ತೆ ಡಿಸ್ಮಿಸ್ ಆಗಿದ್ದು, ಸ್ಟಂಪ್ ಔಟ್ ಆಗಿದ್ದು ಅಕ್ಷರ್ ಪಟೇಲ್ ಅವರಿಗೆ. ಇನ್ನೇ ಅಗ್ರೆಸಿವ್ ಆಗಿ ಆಡೋಕೆ ಹೋಗ್ಬಿಟ್ಟೆ, ಅವ್ರ ಥರ ಆಡಬೇಕು ನೋಡಿ. ಬಂದ ತಕ್ಷಣ ಹೊಡೆಯೋಕೆ ಹೋಗಿ ಗುದ್ದಕ್ಕೆ ಹೋಗಿದ್ರು. ಕಾರ್ತಿಕ್ ಶರ್ಮಾ ಬಂದ ತಕ್ಷಣ ಟುಕು ಆಡ್ಬಿಟ್ರು. 25 ಬಾಲ್ಗೆ 25 ಅಲ್ಲಿ. ಸೊ ಈ ಆಟ ನೋಡೋಕ್ಕಾಗಲ್ಲ ನಾವು. ಋತುರಾಜ್ ಗಾಯಕ್ವಾಡ್ ಆಡಿದ್ರಲ್ಲ ಅದು ಯಾವುದೋ ಒಂದು ಮ್ಯಾಚಲ್ಲಿ, ಆ ಥರ ಆಡ್ಬಿಟ್ಟಿದ್ರು. ಆಮೇಲೆ ಆಕ್ಸಿಲರೇಟ್ ಮಾಡಿದ್ರು.
ಆಮೇಲೆಲ್ಲ ಗೆಲ್ಲೋ ಟೈಮಿಗೆ ಆಕ್ಸಿಲೇಟ್ ಸಂಜು ಸ್ಯಾಮ್ಸನ್ ನಾಯಿ ಹೊಡೆದಂಗೆ ಹೊಡೆದಾದ್ಮೇಲೆ ಆಕ್ಸಿಲೇಟ್ ಮಾಡೋದಲ್ಲ, ಇವ್ರು ಆಕ್ಸಿಲೇಟ್ ಮಾಡಬೇಕಾಗಿತ್ತು. ಸಂಜು ಸ್ಯಾಮ್ಸನ್ ಒಂದೆರಡು ನಿಂತ್ಕೊಬೇಕಾಗಿತ್ತು. ಸೊ ಅದು ಮೆಚ್ಕೊಳ್ಳೋಂಥ ಆಟ. ಸಖತ್ತಾಗಿ ಆಡಿರೋ ಸಂಜು ಸ್ಯಾಮ್ಸನ್ ಇವತ್ತು ಎಷ್ಟು R6 ಹೊಡೆದಿರೋ ಇವರು ಸಖತ್ತಾಗಿ ಆಡಿದ್ರು. ಈ ವಿಕೆಟಲ್ಲಿ R6 ಹೊಡಿಬೇಕು ಅಂದರೆ ತುಂಬಾ ಕಷ್ಟ. ಹೌದು, ಬೆಟ್ರ್ ಆಯಿತು ವಿಕೆಟ್ ಅಂತ ಹೇಳಿದ್ರು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. R6 ಯಾರು ಕೂಡ ಹೊಡೆದಿಲ್ಲ, ಅವರೆಲ್ಲ ಅಷ್ಟು ಹೊಡೆದಿರೋ ಇವರು ಸಿಕ್ಸ್ಗಳನ್ನ. ಇವರೊಬ್ಬರೇ R6 ಹೊಡೆದಿದ್ದಾರೆ, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. 87 ರನ್ನು ಅಂತಾನೆ ಏನು ಸುಮ್ಮನೆ ಮಾತಾ ಅಲ್ಲಿ. ಇವರು ಕೂಡ ಒಂದು 40 ಹೊಡೆದಿದ್ದಾರೆ. ಕಾರ್ತಿಕ್ ಶರ್ಮಾ ಅವರು ಒಳ್ಳೆ ಪಾರ್ಟ್ನರ್ಶಿಪ್ಪು, ನಾಟ್ಔಟ್ ಆಗಿ ಉಳ್ಕೊಂಡಿದ್ರು ಇಬ್ಬರೂ ಸಹ. ಸೊ ಇನ್ನೇನು ಹೇಳ್ತೀರಾ ಅಲ್ಲಿ ಪಾಪ ಡೆಲ್ಲಿ ಕ್ಯಾಪಿಟಲ್ಸು. ಆ್ಯಕ್ಚುಲಿ ಕುಲ್ದೀಪ್ ಯಾದವ್ ಓವರ್ ಗೇಮ್ ಚೇಂಜ್ ಮಾಡ್ತು ಅಂತ ಹೇಳ್ತೀನಿ. ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಅಲ್ಲ, ಅವ್ರ ಕಡೆ ಕುಲ್ದೀಪ್ ಯಾದವ್ರಿಗೆ 12 ಓವರ್ ಅಂತ ಕಾಣಿಸುತ್ತೆ. ನಾಯಿ ಇಕ್ದಂಗೆ ಇಕ್ತಾರೆ ಅಲ್ಲಿ ಬಂದು ಅಲ್ಲಿ ಸಂಜು ಸ್ಯಾಮ್ಸನ್ನು 6 ಮೇಲೆ 6 ಇಕ್ತಾರೆ ಅಲ್ಲಿ. 18 ರನ್ ಬಂದ್ಬಿಡ್ದು ಒಂದೇ ಓವರಲ್ಲಿ. ಆಮೇಲೆ ಪಾಪ ಲುಂಗಿ ಇಂಗಿಡಿಯವರು ಹಂಗೂ ಕಂಟ್ರೋಲ್ ಮಾಡ್ತಾರೆ. ಲುಂಗಿ ಇಂಗಿಡಿಯವರು 14ನೇ ಓವರು ಕೇವಲ ಒಂದೇ ಒಂದು ರನ್ ಕೊಡ್ತಾರೆ. ನೆಕ್ಸ್ಟ್ ಬಂದ್ರಪ್ಪ ಟಿ ನಟರಾಜನ್ನು ಚೆನ್ನಾಗಿ ಓಡಿಸ್ಕೊಂಡ್ರು ಸಂಜು ಸ್ಯಾಮ್ಸನ್ ಕೈಲಿ. ತಾರಾಮಾರಿ ಇಕ್ಕಿಸ್ಕೊಂಬಿಟ್ರು ಅಲ್ಲಿ, ನಾಯಿ ಇಕ್ಕಿಸ್ಕೊಂಬಿಟ್ರು ಅಲ್ಲಿ. ಆ ಓವರ್ ಟಿ ನಟರಾಜನ ಓವರಿಂದ ಅಲ್ಲಿ ಪ್ರೆಷರೆಲ್ಲ ಕಂಪ್ಲೀಟ್ಲಿ ಈಸೌಟ್ ಆಗೋಗ್ಬಿಡ್ತು. ರನ್ನೇ ಬಾಲ್ಗೆ ಬಂದ್ಬಿಡ್ತು. ರನ್ನೇ ಬಾಲ್ಗಿಂತ ಒಳಗಡೆನೇ ಬಂದ್ಬಿಡ್ತು ಟಿ ನಟರಾಜನ್ ಅವರು ಓವರ್ ಆಗ್ತಾ ಇದ್ದಂಗೆ 15ನೇ ಓವರಲ್ಲಿ. ಅಲ್ಲಿ ಆಲ್ಮೋಸ್ಟ್ 14ನೇ ಓವರ್ ಅಂತ ಕಾಣಿಸುತ್ತೆ. ಅಲ್ಲಿಂದ ಜಸ್ಟ್ ಫಾರ್ಮಾಲಿಟೀಸ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು, ಅಷ್ಟನ್ನೇ ಕಂಪ್ಲೀಟ್ ಮಾಡಿದ್ರು ಕಾರ್ತಿಕ್ ಶರ್ಮಾ. ಲಾಸ್ಟಲ್ಲಿ ಸಂಜು ಸ್ಯಾಮ್ಸನ್ನು ಪುಷ್ ಕೊಟ್ಟರು, ಇವ್ರು ಕಂಪ್ಲೀಟ್ ಮಾಡಿದ್ರು ಅಷ್ಟೇ, ಬೇರೆ ಏನೂ ಇಲ್ಲ. ನಿಮ್ಗೇನು ಸಪ ಇವತ್ತಿನ ಮ್ಯಾಚು CSK ಮೇಲ್ಗಡೆ ಬರ್ತಾ ಇದ್ದಾರೆ. ಸೀಸನ್ ಸ್ಟಾರ್ಟ್ ಮಾಡಿದ್ದೆ ಒಂಥರ, ಇವಾಗ ಎಂಡ್ ಮಾಡ್ತಾ ಇರೋದೇ ಒಂಥರ. ನಾನು ಹೇಳಿದ್ದೆ CSKನೂ ಕೂಡ ಕ್ವಾಲಿಫೈ ಆಗ್ಬೋದು ಅಂತ ಸೀಸನ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ. CSK GT 4ನೇ ಪೊಸಿಷನಲ್ಲಿ ಕ್ವಾಲಿಫೈ ಆಗ್ಬೋದು ಯಾವುದನ್ನ ಒಂದು ಟೀಮು ಅಂತ ಹೇಳಿದ್ದೆ. ನಾನು ಇವಾಗ ಹೇಳಿರೋದ್ರಲ್ಲಿ ಒಂದು ಟೀಮ್ ಮಾತ್ರ ಎಕ್ಸಿಟ್ ಕೊಟ್ಟಿದೆ, ಅದು ಮುಂಬೈ ಇಂಡಿಯನ್ಸು. ಪಂಜಾಬ್ ಕಿಂಗ್ಸು ಮೇಲ್ಗಡೆ ಇದೆ, RCBನೂ ಮೇಲಿದೆ. CSK ಆ್ಯಂಡ್ GT ಎರಡು ಕಿತ್ತಾಡ್ಕೊಂಡು ಮೇಲ್ಗಡೆ ಬರುವಂಥ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಇನ್ನೊಂದು ಪೊಸಿಷನ್ ಯಾವ ಟೀಮ್ ಕ್ವಾಲಿಫೈ ಆಗುತ್ತೋ ಅಂತ. ರಾಜಸ್ಥಾನ್ ರಾಯಲ್ಸು ಔಟ್ ಆಫ್ ದ ಸಿಲೆಬಸ್ ಬಂದಿದೆ. ನಾನು ಮುಂಬೈ ಅಂತ ಹೇಳಿದೆ, ರಾಜಸ್ಥಾನ್ ರಾಯಲ್ಸ್ ಕ್ವಾಲಿಫೈ ಆಗೋ ಥರ ಕಾಣಿಸ್ತಿದೆ. ನೋಡುವ ಅದೇನಾಗುತ್ತೆ ಅಂತ. ಮತ್ತೆ ಸಿಗುವ ಮುಂದೆ ನೋಡಿದ್ಲಿ.